ಅಜನೀಶ್, ನೀವು ಹೇಳಿ ಮ್ಯೂಸಿಕ್ ಯಾಕೆ ಉಪ್ಪಿ ಜೊತೆ ಕೆಲಸ ಮಾಡೋದು ಈಗ ಹೇಳ್ದಂಗೆ ಚೇಂಜ್ ಮಾಡ್ತಾ ಇರ್ತಾರೆ, ನೀವು ಎಷ್ಟು ಚೇಂಜ್ ಮಾಡ್ಕೊಂಡ್ರಿ? ಇಲ್ಲ ಅಂದ್ರೆ ಚೇಂಜ್ ಅಲ್ಲ, ಅದು ಅದು ಇನ್ನು ಬೆಟರ್ ವೇ ಹೇಳ್ಬೋದಾ ಅನ್ನೋದು ಉಪ್ಪಿ ಸರ್ ಯಾವಾಗ್ಲೂ. ಗುರುವೆ ಇದು ಹಿಂಗ್ ಮಾಡೋಣವಾ, ಗುರುವೆ ಇದು ಹಿಂಗ್ ಮಾಡುವ ಅಂತ ಹೇಳ್ತಾನೆ ಇರ್ತಾರೆ ಸರ್. ನನಗೆ ಎಲ್ಲನೂ ಕರೆಕ್ಟ್ ಅನ್ಸುತ್ತೆ. ಅದು ಅದು ವರ್ಲ್ಡ್ ಅಲ್ಲಿ ಯಾರು ಡಿಸಿಷನ್ ತಗೊಳಕ್ಕಾಗಲ್ಲ, ಉಪ್ಪಿ ಸರ್ ಮಾತ್ರ ಡಿಸಿಷನ್ ತಗೊಳಕ್ಕಾಗೋದು. ಇವಾಗ ಇಷ್ಟೊತ್ತಿಂದನು ಸಿನಿಮಾ ಏನು ಅನ್ನೋದು ಎಲ್ಲರಿಗೂ ಹೇಳ್ತಾರೆ, ಬಟ್ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ, ಬಟ್ ಎಲ್ಲರಿಗೂ ಅಂತ ನೋಡ್ತಾ ಇದ್ದೀರಾ. ದಟ್ ಈಸ್ ಉಪ್ಪಿ ಸರ್. ಇಷ್ಟೊಂದಂಗೆ ಸಿನಿಮಾ ಕಥೆನೂ ಹೇಳಿದ್ರು ನಿಮಗೆ ಏನು ಸಿನಿಮಾ ಏನಿದೆ ಅಂತ. ಈಗ ನಾನು ಸಿನಿಮಾ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದೇನು ಅಂತ. ಈಗಲೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ನೀವು ಸಿನಿಮಾ ನೋಡ್ಲೇಬೇಕು ಅದಕ್ಕೆ. ಸೊ ಆ ಥರ ನನ್ನನ್ನು ಇಷ್ಟು ಮಾತಾಡ್ಸಕ್ ನಾನು ಇಷ್ಟೆಲ್ಲ ಮಾತಾಡೋನು ಇಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಯುವ ಸಿನಿಮಾ ಒಂದೊಂಥರ ಅರ್ಥ ಆಗತ್ತೆ. ಬಟ್ ಇಟ್ಸ್ ವಾಟ್ ಉಪ್ಪಿ ಸರ್ ಹ್ಯಾವ್ ಟೋಲ್ಡ್ ಇಸ್ ತುಂಬಾ ಭಯ ಪಡಿಸುವಂತ ರಿಯಾಲಿಟಿನ ಹೇಳಿದ್ದಾರೆ. ನಾನು ಹೌದಲ್ವಾ ಸರ್, ನಾನು ಡೈಲಿ ಇದನ್ನೇ ಹಿಂಗ್ ಮಾಡ್ತಾ ಇದ್ದೀನಿ, ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ, ಇದೇ ಅಲ್ವಾ ಸರ್ ನಮ್ಮ ಮದುವೆ ಆಗ್ತಾ ಇರೋದು ಅನ್ನೋದು ನಾನು ಆಶ್ಚರ್ಯದಿಂದ ನಾನು ನೋಡಿದೆ. ಯಾಕಂದ್ರೆ ಆ ಲೆವೆಲ್ಗೆ ನಾವು ಡೈಲಿ ದಿನನಿತ್ಯ ನಾವು ಮಾಡ್ತಾ ಇರೋಂಥ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಅಟೆನ್ಷನ್ ತಗೊಳ್ತಾ ಇದೆ. ಆ ವಿಚಾರದ ಬಗ್ಗೆ ತುಂಬಾ ತುಂಬಾ ಸ್ಟ್ರೈಟ್ ಆಗಿ ಮತ್ತು ಎಳೆಯಾಗಿ ಹೇಳಿದ್ದಾರೆ. ಸೊ ನನಗೆ ಅದು ತುಂಬಾ ಖುಷಿ ಆಯ್ತು. ಅಂಡ್ ಉಪ್ಪಿ ಸರ್ ಮಾಡಿರೋಂಥ ಸಬ್ಜೆಕ್ಟ್ ಮ್ಯೂಸಿಕ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಸೊ ನೀವೆಲ್ಲ ಆಲ್ರೆಡಿ ಟ್ರಾಲ್ ಸಾಂಗ್ ಕೇಳಿದ್ದೀರಾ, ದೊಡ್ಡದು ಚಿಕ್ಕದು ಹಾಡು ಕೇಳಿದ್ದೀರಾ. ಸೊ ಎಲ್ಲ ಹಾಡು ಇದೇ ಥರನೇ ಇರುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಸಬ್ಜೆಕ್ಟ್ ಮೇಲೆಗಡೆ ಹೋಗಿ ನಾನು ಸ್ಕೋರ್ ಮಾಡೋದಕ್ಕೆ ತುಂಬ ಕಷ್ಟ. ಏನೇ ಇದ್ರೂ ಉಪ್ಪಿ ಸರ್ ಸಬ್ಜೆಕ್ಟ್ ಕೆಳಗಡೆನೇ ಮ್ಯೂಸಿಕ್ ಬರಬೇಕು, ಆ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು. ಆ್ಯಂಡ್ ಉಪ್ಪಿ ಸರ್ ಮುಟ್ಟದೇ ಇರೋಂಥ ಲವ್, ಲಸ್ಟ್, ಮಚ್ಚು, ಲಾಂಗು, ಹಾರರು ಮತ್ತೆ ಥ್ರಿಲ್ಲರ್ ಎಲ್ಲನೂ ಉಪ್ಪಿ ಸರ್ ಹೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್. ನನಗೆ ಇದನ್ನ ಯಾವ ಜಾನರಲ್ಲಿ ಇದನ್ನ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದ್ರೆ, ಹೌದು ನನ್ನ ಲೈಫಲ್ಲೂ ನಿಂಗೆ ಆಗಿದೆಯಲ್ವಾ, ಡೈಲಿ ಇದನ್ನು ನಾವು ನೋಡಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ. ಸೊ ಐ ಆಮ್ ವೆರಿ, ಮೊನ್ನೆ ಫೈನಲ್ ಎಡಿಟ್ ಉಪ್ಪಿ ಸರ್ ತೋರಿಸಿದ್ರು. ಇಟ್ ಹಸ್ ಕಮ್ ಔಟ್ ಸೂಪರ್. ಈ ಥರ ಸಿನಿಮಾ ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ, ಈ ಥರ ಎಕ್ಸ್ಪೀರಿಯನ್ಸ್ನು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಥಿಯೇಟ್ರಲ್ಲಿ ಬಂದೇನೆ ನೋಡಿ, ಬಿಕಾಸ್ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಒಂದು ಸಿನಿಮಾ. ನಾನು ಫಸ್ಟ್ ಟೈಮು ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, ನಾವು ಒಂದು ಕತೆ ಕೇಳ್ಬೇಕಾದ್ರೆ ನಮ್ಮ ಮೈಂಡಲ್ಲಿ ಒಂದು ವಿಜುವಲ್ ಓಡುತ್ತೆ. ಸೊ ನನ್ನ ಮೈಂಡಲ್ಲಿ ನೋಡುತ್ತೆ, ನಿಮ್ಮ ಮೈಂಡಲ್ಲಿ ನೋಡುತ್ತೆ, ಆ ಥರ ಎಲ್ಲ. ಸೊ ಇದು ಸಿನಿಮಾ ಅದೇ ಥರನೇ, ಎಲ್ಲರ ಪಾಯಿಂಟ್ ಆಫ್ ವ್ಯೂಗೂ ಬೇರೆ ಬೇರೆ ಥರನೇ ಆ ಒಂದು ವರ್ಲ್ಡನ್ನೇ UI. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇದು ಮಾಡಿ, ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಉಪ್ಪಿ ಸರ್. ಯಾಕಂದ್ರೆ ಇನ್ನು 100 ವರ್ಷ ಆದಮೇಲೆ ಉಪೇಂದ್ರ ಅವರಂತ ಒಬ್ರು ಇದ್ರಂತೆ, ಅವ್ರು ಹಿಂಗೆಲ್ಲ ಮಾಡಿದಾರೆ ಅಂತ ಇಲ್ಲ. ನಾವು 100 ವರ್ಷದ ಕಾಯ್ದೇನೆ ನಾವು ಈಗಲೇ ಉಪ್ಪಿ ಸರ್ ಬ್ರೈನ್ ಅವರು. ಯಾಕಂದ್ರೆ ಎಲ್ಲ ಅವ್ರು ಹೇಳ್ದಂಗೆ ಲವ್, ಮರ ಸುತ್ತೋದು ಮಾಡೋದು, ಮಾಸ್ ಸಿನಿಮಾಗಳು ಎಲ್ಲಿ ಮಾಡ್ಬೋದು, ಎಲ್ಲ ಮಾಡ್ಬೋದು ಗುರುವೆ. ನಾನು ಏನಾರ ಹೇಳಬೇಕಲ್ಲ, ನನ್ನ ಜವಾಬ್ದಾರಿ ಇದೆಯಲ್ಲ, ನಾವೇನಾರ ಹೇಳಬೇಕಲ್ಲ ಅಂತ ಹೇಳ್ತಾರೆ. ನಂಗೆ ಹೌದು, ಉಪ್ಪಿ ಸರ್ ಆ ಥರ ಸಿನಿಮಾ ಮಾಡಿಬಿಟ್ರೆ ಅದು ಇಟ್ಸ್ ಅವ್ರ ಉಪ್ಪಿ ಸರ್ ಲೆವೆಲ್ಗೆ ಇಲ್ಲ ಅದು. ಉಪ್ಪಿ ಸರ್ ಅಂದ್ರೆ ಹಿಂಗೇನೆ, ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ, ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಉಪ್ಪಿ ಸರ್ ಅಂದರೆ ಹಂಗೇನೆ, ಅವ್ರು ಅದೇ ಥರನೇ ಸಿನಿಮಾ ಮಾಡಬೇಕು. ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ UI ಫಿಲ್ಮ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಲಹರಿ ಸಂಸ್ಥೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ KP ಶ್ರೀಕಾಂತ್ ಸರ್. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅಜನೀಶ್, ಇಲ್ಲ ಫುಲ್ ಫಿಲಿಮ್ ನೋಡ್ರೆ ನೀವೇನು ಎಡಿಟಿಂಗ್ ಮಾಡ್ಬೇಕಾಯ್ತು, ಮ್ಯೂಸಿಕ್ ಮಾಡ್ಬೇಕಾದ್ರೆ ಸರ್ ಎಷ್ಟು ದಿವಸ ನಿದ್ದೆ ಮಾಡಲಿಲ್ಲ ಅಂತ? ಇಲ್ಲ ಸರ್, ಆ ಥರ ಇಲ್ಲ ಸರ್. ಅದಕ್ಕೆ ಮ್ಯೂಸಿಕ್ ಕೊಡ್ಬೇಕಲ್ವಾ? ಈಗ ಸಾರ್ ಜೊತೆ ಕೆಲಸ ಮಾಡೋಕಂದ್ರೆ ಫುಲ್. ಸ್ವಾಮಿ ಬಂದು ಊಟ ಮಾಡಬೇಕು, ಅಡಿಗೆ ಹೆಂಗ್ ಮಾಡಿದ್ರಿ, ಈರುಳ್ಳಿ ಹೆಚ್ಚಬೇಕಾರೆ ನೀರು ಬಂತ, ಕಣ್ಣೀರು ಬಂತ, ಅದು ಇದ್ದೇ ಇರುತ್ತೆ. ಅಡಿಗೆ ಮಾಡೋರ್ದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಅಡಿಗೆ ಚೆನ್ನಾಗಿದೆಯಾ, ರುಚಿಯಾಗಿದೆಯಾ ಅಂತ ಅಷ್ಟೇ. ಇಲ್ಲ ಸರ್, ಅವ್ರು ನಿಮ್ಮ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರು ಎಷ್ಟು ಟೆನ್ಷನ್ ಆಗಿರ್ತಾರೆ, ಅದಕ್ಕೆ ಮ್ಯೂಸಿಕ್ ಕೊಡ್ಬೇಕು. ಸುಮ್ಮನೆ ರೀ, ಬೇರೆ ಯಾರು ನನ್ನ ಜೊತೆ ಕೆಲಸ ಮಾಡೋದೇನಾಗ ಮಾಡ್ಬಿಡ್ತೀರಾ ನೀವು? ಸರ್ ಇಲ್ಲ ಸರ್, ಆ ಥರ ಏನು ಇಲ್ಲ. ಬಿಕಾಸ್ ನಾವು ಓಪನ್ ಮೈಂಡೆಡ್ ಆಗಿರಬೇಕು ಅಂತ ಉಪ್ಪಿ ಸರ್ ಹೇಳಿದ್ರಲ್ಲ, ಐ ವಾಸ್ ಓಪನ್ ಮೈಂಡೆಡ್. ಐ ಆಮ್ ಎಂಜಾಯಿಂಗ್ ಈಚ್ ಅಂಡ್ ಎವ್ರಿ ಪ್ರೋಸೆಸ್. ಯಾಕಂದ್ರೆ ನನಗೆ ಇಷ್ಟ ಆಗೋ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳ್ತಾರೆ. ಯಾಕಂದ್ರೆ ನಾನು ತುಂಬ ಮಾತಾಡೋದು ತುಂಬ ಕಮ್ಮಿ.
ನನಗೆ ಕೆಲವೊಂದು ವಿಷಯ ನೋಡಿದಾಗ ನನಗೆ ಒಳಗಡೆ ಭಾವೋದ್ವೇಗ ಬರುತ್ತೆ, ಯಾಕೆ ಹಿಂಗಿದ್ದಾರೆ ಜನಗಳು ಅಂತ. ಅದ್ರ ಬಗ್ಗೆ ಉಪ್ಪಿ ಸರ್ ಅಡ್ರೆಸ್ ಮಾಡಬೇಕು, ನನಗೆ ತುಂಬ ಖುಷಿ ಆಗುತ್ತೆ. ಅವ್ರು ಇನ್ನೂ 100 ಸತಿ ಎಡಿಟ್ ಮಾಡಿದ್ರು ಐ ವಿಲ್ ಸಿಟ್ ಆ್ಯಂಡ್ ವರ್ಕ್. ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್ ಆ ಮಟ್ಟಿಗೆ. ಆ್ಯಂಡ್ ಎಲ್ಲ ಅಭಿಮಾನಿಗಳಿಗೂ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೂ ಮತ್ತು ಭಾರತ ದೇಶದಾದ್ಯಂತ ಎಲ್ಲರಿಗೂ ಹೇಳಿದಷ್ಟು, ವಿ ಶುಡ್ ಸೆಲೆಬ್ರೇಟ್ ದಿಸ್ ಗ್ರೇಟ್ ಮ್ಯಾನ್. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್ ದಿಸ್ ಫಿಲಮ್. ಅದು ಮನೆಗೆ ಎಲ್ಲರೂ ಮನೆಗೆ ಒಂದು ಒಳ್ಳೆ ವಿಷಯನ ತಗೊಂಡೋಗ್ತಾರೆ. ಅಟ್ಲೀಸ್ಟ್ ಆ ಸೀಡ್ ಆದರೂ ಉಪ್ಪಿ ಸರ್ ಹಾಕ್ತಾರೆ, ಅದು ಬೆಳೆದು ಒಂದು ದೊಡ್ಡ ಹೆಮ್ಮರವಾಗಿ ಎಲ್ಲರ ಮನಸ್ಸಲ್ಲೂ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ. ಧನ್ಯವಾದಗಳು.